ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ಕೊರಿಯನ್ ಅವ್ರದ್ದು ಗ್ಲಾಸ್ ಸ್ಕಿನ್ ಸೀಕ್ರೆಟ್ನ ನಾನು ನಿಮ್ಮ ಜೊತೆಗೆ ಹಂಚ್ಕೊಳಿಕತ್ತೀನಿ. ಅವ್ರ ಸ್ಕಿನ್ ಯಾಕೆ ಇಷ್ಟೊಂದು ವೈಟ್ ಆಗಿರುತ್ತೆ, ಗ್ಲೋಯಿಂಗ್ ಆಗಿರುತ್ತೆ, ಯಾವಾಗ ನೋಡಿದ್ರು ಕಳೆನೇ ಇರುತ್ತೆ, ಕಳೆ ಇರಲಾರ್ದೆ ಇರೋದಿಲ್ಲ. ಅವ್ರ ಮುಖದಲ್ಲಿ ಯಾವುದೇ ಒಂದು ಕಲೆಗಳಾಗಲಿ, ಪಿಂಪಲ್ಸ್ ಆಗಲಿ, ಮೊಡವೆಗಳಾಗಲಿ, ಆಮೇಲೆ ಓಪನ್ ಪೋರ್ಸಸ್ ಆಗಲಿ ಯಾವತ್ತೂ ಇರೋದಿಲ್ಲ. ಸೊ ಅವ್ರು ಏನೆಲ್ಲ ಟ್ರೈ ಮಾಡ್ತಾರೆ, ಟ್ರೈ ಮಾಡೋದೇ ಬೇಡ, ಇದನ್ನು ನಾವು ಮಾಡಿನೇ ತೋರಿಸಿಬಿಡ್ತೇನೆ ಇವತ್ತು ನಿಮಗೆ. ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸು ಮಾಡ್ದಂಗೆ ಹೋಗಲಿಕ್ಕೆ ಹೋಗಬಾರ್ದು. ಸೊ ನಮಗೂ ಒಂದು ಎನ್ಕರೇಜ್ ಸಿಗುತ್ತಾ ನಿಮ್ಮಂದ ಲೈಕು ಕಮೆಂಟ್ಸು ಸಬ್ಸ್ಕ್ರೈಬರಿಂದ. ಸೊ ಅವರೊಂದು ಸೀಕ್ರೆಟ್ನ ಎಷ್ಟು ಚಂದ ಮೇಂಟೈನ್ ಮಾಡ್ತಾರೆ, ಅವ್ರದ್ದೊಂದು ಸೀಕ್ರೆಟ್ ಏನಪ್ಪ, ಅವ್ರದ್ದೊಂದು ಗ್ಲಾಸ್ ಸ್ಕಿನ್. ಸೊ ನಡೀರಿ ಇವತ್ತು ತೋರಿಸ್ಕೊಡ್ಲಿಕ್ಕತ್ತೀನಿ. ನಾ ಇಲ್ಲೇ 2 ಸ್ಪೂನ್ ಅಕ್ಕಿ ತೊಗೊಂಡೀನಿ. ಅಕ್ಕಿ ಕಾಮನ್ ಆಗಿ ಎಲ್ಲರ ಮನೆಯೊಳಗೆ ಸಿಗ್ತಾವ. ನಾ ಇವತ್ತು ತೋರಿಸುವಂಥ ಇಂಗ್ರೀಡಿಯೆಂಟ್ಸ್ ಭಾಳ ಈಸಿ ಅದಾವ. ಇದು 2 ಸ್ಪೂನ್ ಅಕ್ಕಿ, 2 ಸ್ಪೂನ್ ನಾನಿಲ್ಲಿ ಓಟ್ಸ್ ತೊಗೊಂಡೇನಿ. ಓಟ್ಸ್ ಕಾಮನ್ ಆಗಿ ಈಗ ಎಲ್ಲರ ಮನೆಯೊಳಗೆ ಸಿಗ್ತಾವ್ರೆ. ವೆಯ್ಟ್ ಲಾಸ್ ಮಾಡಲಿಕ್ಕೆ ಎಲ್ಲರೂ ಅದನ್ನು ಮನೆಯೊಳಗೆ ತಂದು ಇಟ್ಕೊಂಡೇ ಬಿಟ್ಟಿರ್ತಾರೆ. ಈ ಓಟ್ಸ್ ಬಂದುಬಿಟ್ಟು ನಮ್ಮ ಬ್ಯೂಟಿ ಪ್ರಾಡಕ್ಟಿಗೆ ಹೇಳಿ ಮಾಡ್ಸಂತ ಒಳ್ಳೆ ಮನೆ ಮದ್ದು. ಬ್ಯೂಟಿ ಪ್ರಾಡಕ್ಟ್ ಅಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಬ್ಯೂಟಿ ಅಂತಂದರೆ ನಮ್ಮ ಸ್ಕಿನ್ ಆಗಲಿ, ನಮ್ಮ ಹೇರ್ಸ್ ಆಗಲಿ, ನಾವು ತಿನ್ನೋವಂಥ ಆಹಾರ ಆಗಲಿ ಎಲ್ಲ ಬಂದುಬಿಡ್ತ್ರಿ. ಈಗ ನಾವು ಎಕ್ಸಸೈಸ್ ಮಾಡಿದಾಗ ನಮ್ಮ ಬಾಡಿ ಚೆಂದ ಕಾಣುತ್ತೆ, ನಾವು ಇದನ್ನು ಫೇಸ್ ಹಚ್ಕೊಂಡಾಗ ನಮ್ಮ ಸ್ಕಿನ್ ಚೆಂದ ಕಾಣುತ್ತೆ, ಆ ಥರ. ಸೊ ಇದೊಂದು ಬ್ಯೂಟಿ ಒಂದು ಟಿಪ್ಸ್ ಒಳಗೆ ಯೂಸ್ ಮಾಡ್ತಾರೆ ಅಂತ ಹೇಳಿದೆ ನಾನು. ಸೊ ಈ ಒಂದು 2 ಸ್ಪೂನ್ನ ಓಟ್ಸು ಕೂಡ ಹಾಕ್ಕೊಂಡು ಅದನ್ನು ಒಂದು 3 ರಿಂದ 4 ಸರಿ ಎಲ್ಲನೂ ಚೆಂದಂಗೆ ಸ್ವಚ್ಛಂಗೆ ತೊಳಿರಿ. ತೊಳೆದಾದ್ಮೇಲೆ ಬಿಸಿ ಬಿಸಿ ನೀರನ್ನು ಇದಕ್ಕೆ ಹಾಕಬೇಕಾಗುತ್ತೆ. ನೀವು ಬಿಸಿ ಬಿಸಿ ನೀರನ್ನೇ ಹಾಕಬೇಕು, ತಣ್ಣೀರಿಂದ ಹಾಕಬಾರ್ದು. ಸೊ ಇದನ್ನು ನಾವು ಒಂದು ಅರ್ಧ ಗಂಟೆ ಅಥವಾ 20 ನಿಮಿಷ ನೆನೆಸ್ಕೊಂಡು ತೊಗೊಂಡು ಬರ್ತೀನಿ ರೀ. ಅಲ್ಲಿವರೆಗೂ ಏನು ಮಾಡಬೇಕಪ್ಪ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಯಾಕಂದರೆ ಇದೇ ಥರ ನಿಮಗೆ ಚಾನಲ್ ಒಳಗೆ ಭಾಳ ಹೊಸವು, ಭಾಳ ಚಲೋ, ಭಾಳ ಚಂದ, ಭಾಳ ಈಸಿಯಾಗಿರುವಂಥ ಕ್ರೀಮ್ನ ನಾನು ನಿಮಗೆ ಆಲ್ಮೋಸ್ಟ್ ತೋರಿಸೀನಿ. ಸೊ ನೀವು ಕೂಡ ಅವನ್ನೆಲ್ಲ ನೋಡಬೇಕು, ಮಿಸ್ ಮಾಡ್ಕೋಬಾರ್ದು ಅಂತಂದ್ರೆ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇಬೇಕಲ್ರಿ ನೀವು. ಸೊ ನಾನಿಲ್ಲಿ ಅದು ನೆನೆ ಹಾಕಿದ್ದೆ ಒಂದು ಅರ್ಧ ಗಂಟೆ ಅಥವಾ 20 ಮಿನಿಟ್ಸ್ 20 ನಿಮಿಷ. ಸೊ ಇಲ್ಲಿ ತೋರಿಸ್ಲಿಕ್ಕತ್ತೀನಿ ನಿಮಗೆ. ಇದನ್ನು ನೀವು ನೋಡ್ಲಿಕ್ಕತ್ತೀರಿ ಮೇಲೆ ಎಷ್ಟು ಸ್ವಚ್ಛ ನೀರು ನಿಂತಾವಂತೇಳಿ. ಇದನ್ನು ಒಂದು ಸ್ಪೂನಿಂದ ನೀವು ಸ್ಮ್ಯಾಶ್ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ಒಂದು ಬ್ಲೆಂಡರ್ ಇದ್ದರೆ ನೀವು ಅದರಿಂದ ಮಾಡ್ಬೋದು. ಇಲ್ಲಪ್ಪ ಅಂತಂತಂದರೆ ಇದನ್ನು ಏನಿಲ್ಲರಿ, ದೇವರು ನಮಗೆ ಚಂದಾಗೆ ಕೈ ಕೊಟ್ಟುಬಿಟ್ಟಾನು ಚಲೋತ್ನಂಗೆ. ನಾವು ಸ್ಪೂನ್ ಏನು ಬೇಡ ಚಲೋತ್ನಂಗೆ ಕೈಯಿಂದ ಕ್ಯೂಚಿ ಬಿಡ್ರಿ, ಅದನ್ನು ಹಿಚಕಿ ಬಿಡ್ರಿ ಚಂದಂಗೆ. ಅದ್ರದ್ದು ನೀರೆಲ್ಲ ತಗೊಂಬಿಡ್ರಿ ಚಂದಂಗೆ. ಅದನ್ನು ನೀರೆಲ್ಲ ನೀವು ಎಷ್ಟು ಚಲೋತ್ನಂಗೆ ತಗೋತೀರಪ್ಪ ಅಂತಂದ್ರೆ ಅದ್ರ ಒಳಗೆ ಏನು ಉಳಿಬಾರ್ದು ನೋಡ್ರಿ. ಆ ಥರ ಅದನ್ನು ಹಿಸಿಕಿ ಚಂದಂಗೆ ತಗೊಂಬಿಡ್ರಿ ನೀರೆಲ್ಲ. ಅದ್ರದ್ದು ಒಂದು ಗುಡ್ ಕ್ವಾಲಿಟಿ, ಒಂದು ಒಳ್ಳೆ ಗುಣ ಆ ನೀರೊಳಗೆಲ್ಲ ಇಳಿಬೇಕು ನೋಡ್ರಿ, ಆ ಥರ. ಸೊ ಇದ್ರದ್ದು ನಾನು ಫೇಸ್ ಪ್ಯಾಕ್ನು ನಿಮಗೆ ಆಲ್ಮೋಸ್ಟ್ ಶೇರ್ ಮಾಡೋಳಿದ್ದೀನಿ ಬರುವಂಥ ವಿಡಿಯೋ ಒಳಗೆ. ಸೊ ಎಲ್ರಿ ನನಗೆ ಇನ್ನೊಂದು ಭಾಳ ಹೇಳಿಕತ್ತೀರಿ, ಡೇ ಕ್ರೀಮ್ ತೋರಿಸ್ರಿ ಅಂತ ಭಾಳ ದಿನದಿಂದ ಎಲ್ರದ್ದು ಒಂದು ರಿಕ್ವೈರ್ಮೆಂಟ್ ಐತ್ರಿ. ಸೊ ಅದನ್ನು ಕೂಡ ಆಲ್ರೆಡಿ ಪ್ರೊಸೀಜರ್ ಒಳಗೆ ಐತಿ, ಅದು ಕೂಡ ಬರ್ಲಿಕ್ಕತ್ತದ. ನನಗೆ ಒಳ್ಳೆ ರಿಸಲ್ಟ್ ಸಿಗಬೇಕಲ್ರಿ, ಅದ್ರ ಸಲುವಾಗಿ ವೆಯ್ಟ್ ಮಾಡ್ಲಿಕ್ಕತ್ತೀನಿ. ಅದು ಒಳ್ಳೆ ರಿಸಲ್ಟ್ ಸಿಕ್ತಪ್ಪ ನನಗಂತಂದ್ರೆ ಅದನ್ನು ಕೂಡ ನಾನಿಲ್ಲಿ ಬರುವಂಥ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ. ನಾವಿಲ್ಲಿ ಹಿಸ್ಕಿದ್ವಿ ಅಲ್ರಿ ಚಂದಿಗೆ, ಅದ್ರ ನೀರು ತಗೊಂಡಿವೆಲ್ಲ ಕ್ರೀಮಿ ಟೆಕ್ಸ್ಚರ್, ಜಸ್ಟ್ ಲೈಕ್ ವಾವ್ ರೀ. ಖರೇನ ನೀವು ನಂಬಕ್ಕಾಗಲ್ಲ ನಿಮ್ಮ ಕಣ್ಣನ್ನು. ಚಂದ್ರನಂಗೆ ನಿಮ್ಮ ಸ್ಕಿನ್ ಹೊಳಿಲಿಲ್ಲ ಅಂದ್ರೆ ಬಂದು ನೀವು ಮೆಸೇಜ್ ಮಾಡ್ಬೋದು. ನೀವು ಇದ್ರ ರಿಸಲ್ಟ್ ಇಷ್ಟೊಂದು ಸೂಪರ್ ಆಗಿರುತ್ತೆ. ಇದನ್ನೆಲ್ಲ ಚಂದಂಗೆ ಒಂದು ಚಹಾ ಸೋಸೋದಿರುತ್ತಲ್ರಿ, ಅದರಿಂದ ಸೋಸ್ಕೊಳ್ರಿ. ಇಲ್ಲಪ್ಪ ಹಾಳಾಗ್ಯದ ಅಂತಂತಂದ್ರೆ ಏನೂ ಇಲ್ಲ, ಜಸ್ಟ್ ಒಂದು ಈ ಕಾಟನ್ ಬಟ್ಟೆ ತೊಗೊಳ್ರಿ. ಯಾರು ಈ ಹಳ್ಳಿ ಕಡೆ ಎಲ್ಲ ನೋಡ್ತಿರ್ತಾರೆ ನನ್ನ ಚಾನಲ್ನ, ಅವ್ರ ಕಡೆ ಈ ಅಜ್ಜಗಳ ಧೋತಿ ಅಂತ ಹೇಳ್ತೀವಿ, ಉಟ್ಕೊಳ್ತಾರೆ ನೋಡ್ರಿ, ಅದನ್ನು ಸಹಿತ ನೀವು ಅದು ಒಂದು ಬಟ್ಟೆ ಒಳಗೆ ಇದನ್ನು ಸೋಸ್ಕೊಳ್ಬಹುದು. ನಾ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಆಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ಲಿಕ್ಕತ್ತೀನಿ. ಸೊ ಆಲೋವೆರಾ ಜೆಲ್ ಕೂಡ ಇಲ್ಲಿ 1 ರಿಂದ 1.5 ಸ್ಪೂನ್ ಹಾಕ್ಕೊಳಿಕತ್ತೀನಿ. ನೀವು ಆಲೋವೆರಾ ಜೆಲ್ ನೋಡ್ತಿರ್ಬಹುದು. ಆಲೋವೆರಾ ಜೆಲ್ಲನ್ನು ಕೂಡ ಹಾಕೊಳ್ರಿ. ಈ ಆಲೋವೆರಾ ಜೆಲ್ಲ ನಿಮ್ಮ ಮುಖದಲ್ಲಿ ಹಳೆ ಕಲೆಗಳು ಏನಿರ್ತಾವಲ್ರಿ, ಕಪ್ಪು ಕಲೆಗಳು, ಅದನ್ನು ಲೈಟನ್ ಮಾಡಿ ಬ್ರೈಟ್ನನ್ ಮಾಡುವಂಥ ಕೆಲಸ ಮಾಡುತ್ತೆ. ಆಮೇಲೆ ಈ ಓಟ್ಸ್ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ. ಆಮೇಲೆ ಈ ಒಂದು ಅಕ್ಕಿ ನೀರು ತೊಗೊಂಡಿದ್ವಲ್ಲ, ಅಕ್ಕಿ ನೀರು ನಮ್ಮ ಒಂದು ಸ್ಕಿನ್ನನ್ನು ಅದು ಕೂಡ ಕ್ಲೆನ್ಸಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ. ಇವೆಲ್ಲ ಏನು ಹಾಕ್ಲಿಕ್ಕತ್ತೀನಲ್ಲ ನಾನು ಇಂಗ್ರೀಡಿಯೆಂಟ್ಸ್, ಇವೆಲ್ಲ ಒಂದು ಒಳ್ಳೆ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ನಿಮ್ಮ ಸ್ಕಿನ್ಗೆ ಗ್ಲೋಯಿಂಗ್ ಮಾಡಲಿಕ್ಕೆ, ಲೈಟನ್ ಮಾಡಲಿಕ್ಕೆ, ನಿಮ್ಮ ಒಂದು ಪಿಂಪಲ್ಸ್ನ ಹೋಗಲಾಡಿಸ್ಲಿಕ್ಕೆ, ನಿಮ್ಮ ಒಂದು ಓಪನ್ ಪೋರ್ಸಸ್ನ ಮಿನಿಮೈಸ್ ಮಾಡಲಿಕ್ಕೆ, ಆಮೇಲೆ ನಿಮ್ಮ ಸನ್ ಟ್ಯಾನ್ನ ರಿಮೂವ್ ಮಾಡಲಿಕ್ಕೆ, ನಿಮ್ಮ ಮೌತ್ ಅರೌಂಡ್, ಆಮೇಲೆ ನಿಮ್ಮ ಡಾರ್ಕ್ ಸರ್ಕಲ್ ಎಲ್ಲನೂ ತೆಗೆದು ಹಾಕುವಂಥ ಒಳ್ಳೆ ಪ್ರಾಪರ್ಟೀಸ್ ಅದಾವೆ. ಯಾವುದನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡ್ರಿ ಇದ್ರೊಳಗೆ. ಸೊ ಇದನ್ನೆಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ರಿ, ಯಾಕಂದ್ರೆ ಸ್ವಲ್ಪ ಅದು ಗಟ್ಟಿ ಇರುತ್ತೆ.
ಈ ಒಂದು ಆಲೋವೆರಾ ಜೆಲ್ ಗಟ್ಟಿ ಅಂತಂದ್ರೆ ಜೆಲ್ ಫಾರ್ಮ್ ಒಳಗಿರುತ್ತೆ. ಸೊ ಅದೆಲ್ಲ ಮಿಕ್ಸ್ ಆಗಬೇಕು ನೋಡ್ರಿ. ಅದೆಲ್ಲ ಮಿಕ್ಸ್ ಆದಾಗ ನಮಗೊಂದು ಕ್ರೀಮಿ ಟೆಕ್ಸ್ಚರ್ ಸಿಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದ್ರೆ ನಾನು ಇಲ್ಲಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ತೊಗೊಂಡಿನಿ. ಈ ವೈಟಮಿನ್ ಟ್ಯಾಬ್ಲೆಟ್ಸನ್ನು ಆಲ್ಮೋಸ್ಟ್ ಒಂದಿಷ್ಟು ವಿಡಿಯೋಗಳು ತೋರಿಸಿದ್ದೆ. ಸೊ ಎಲ್ಲಿ ಸಿಗ್ತಾವೆ ಅಂತ ಕೇಳಲಿಕ್ಕತ್ತೀರಿ. ನಾನು ಹೇಳಿರ್ತೀನಿ, ನೀವು ಫುಲ್ ವಿಡಿಯೋ ವಾಚ್ ಮಾಡೋಂಗಿಲ್ಲ, ನೋಡೋದಿಲ್ಲ, ಸ್ಕಿಪ್ ಮಾಡಿ ನೋಡಿದ್ರಪ್ಪ ಅಂತಂದ್ರೆ ನಾ ಹೇಳುವಂಥ ಒಂದಿಷ್ಟು ಟಿಪ್ಸ್ ಆಗಲಿ ಒಳ್ಳೆ ಮಾಹಿತಿ ಆಗಲಿ ನಿಮಗೆ ಅವು ಸಿಗೋದಿಲ್ಲ. ಸೊ ಹಾಗಾಗಿ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿದ್ರಪ್ಪ ಅಂತಂದ್ರೆ ನಾ ಏನು ಮಾಡ್ಲಿಕ್ಕತ್ತೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ವೈಟಮಿನ್ ಟ್ಯಾಬ್ಲೆಟ್ಸ್ ನಿಮಗೆ ಎಲ್ಲ ಒಂದು ಮೆಡಿಕಲ್ ಶಾಪ್ ಒಳಗೆ ಸಿಗ್ತಾವೆ. ಇದ್ರದ್ದು ದುಡ್ಡು ಜಾಸ್ತಿ ಏನಿಲ್ಲ. ಇದು ಟೋಟಲಿ ಬಂದುಬಿಟ್ಟು 15 ಟ್ಯಾಬ್ಲೆಟ್ಸ್ ಸಿಗ್ತಾವೆ. ಇವು ಒಂದು 20 ರೂಪೀಸ್ಗೆಲ್ಲ. ಸೊ ಭಾಳ ಈಸಿಯಾಗಿ ಸಿಗ್ತಾವೆ. ಇದ್ರದ್ದು ಟ್ಯಾಬ್ಲೆಟ್ಸ್ ಇಲ್ಲಪ್ಪ ಅನ್ನೋರು ಆಯಿಲ್ ಇದ್ದರೂ ಕೂಡ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು. ನಾನು ಒಂದು ಕ್ಯಾಪ್ಸೂಲ್ ಹಾಕ್ಕೊಳ್ಳಿಕತ್ತೀನಿ, ಜಾಸ್ತಿ ಏನು ಹಾಕ್ಕೊಳ್ಳಿಕತ್ತಿಲ್ಲ. ಈ ವೈಟಮಿನ್ ಈ ಆಯಿಲ್ ಏನದ ರೀ, ಇದು ನಮ್ಮ ಸ್ಕಿನ್ಗೆ ನಮ್ಮ ಹೇರ್ಸ್ಗೆ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಬ್ಯೂಟಿ ಪ್ರಾಡಕ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಕೊಬ್ಬರಿ ಎಣ್ಣೆ ಆಲ್ಮೋಸ್ಟ್ ಕಾಮನ್ ಆಗಿ ಎಲ್ಲರ ಮನೆಯೊಳಗೆ ಸಿಗ್ತದ. ಸೊ ಹಾಗಾಗಿ ನಾನು ಭಾಳ ಈಸಿಯಾಗಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಬಂದಿರ್ತೀನಿ ನಿಮಗೆ. ಸೊ ಇದನ್ನು ಕೂಡ ನಾನು ಇಲ್ಲಿ 2 ಸ್ಪೂನ್ನ ಹಾಕ್ಕೊಳ್ಳಿಕತ್ತೀನಿ. ಇದೇ ಥರ ಭಾಳ ಈಸಿಯಾಗಿ ನೀವು ನಿಮ್ಮ ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಬಹುದು. ಯಾವುದೇ ಒಂದು ಎಕ್ಸಸೈಸ್ ಇರಲಾರ್ದೇನೆ ಅಂಥ ಒಂದಿಷ್ಟು ಡ್ರಿಂಕ್ಸ್ ಕೂಡ ನನ್ನ ಚಾನಲ್ನಲ್ಲಿ ಇದಾವೆ. ನೀವು ಕೂಡ ಹೋಗಿ ನೋಡಿರಿ. ಸೊ ಎಲ್ರಿಗೂ ಒಳ್ಳೆ ರಿಸಲ್ಟ್ ಕೊಡ್ಲಿಕ್ಕತ್ತದ. ಎಲ್ಲರೂ ಭಾಳ ಒಳ್ಳೆ ಫೀಡ್ಬ್ಯಾಕ್ ಕೊಡ್ಲಿಕ್ಕತ್ತೀರಿ. ಸೊ ನೀವು ಕೂಡ ನೋಡಿರಿ. ಯಾವುದೇ ಒಂದು ಎಕ್ಸಸೈಸ್ ಇರಲಾರ್ದೇನೆ ನಿಮ್ಮ ಒಂದು ಬೆಲ್ಲಿ ಫ್ಯಾಟನ್ನು ಅಂದರೆ ನಿಮ್ಮ ಹೊಟ್ಟೆ ಭಾಗನ ಕಡಿಮೆ ಮಾಡ್ಕೊಳ್ಬಹುದು, ವೆಯ್ಟ್ ಲಾಸ್ ಮಾಡ್ಕೊಳ್ಬಹುದು. ಅದೇ ಥರ ನಾನು ಇನ್ನೂ ವಿಡಿಯೋಸ್ನ ತರಲಿಕ್ಕತ್ತೀನಿ. ಸೊ ಈ ಒಂದು ಕೊಬ್ಬರಿ ಎಣ್ಣೆ ಕೂಡ ಹಾಕಿ ನೀವು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ. ಎಲ್ಲನೂ ಚೆಂದಾಗಿ ಮಿಕ್ಸ್ ಒಂದು 5 ರಿಂದ 6 ನಿಮಿಷ ಅದನ್ನು ಚೆಂದಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ರೀ. ಅವಾಗಲೇ ನಿಮಗೆ ಈ ನಾವು ಅಂಗಡಿ ಒಳಗೆ ಖರೀದಿ ಮಾಡ್ಕೊಂಬರ್ತೀವಲ್ಲ ಕ್ರೀಮ್ ಆ ಥರ ಟೆಕ್ಸ್ಚರು ಸಿಗುತ್ತೆ. ಇದನ್ನು ನೀವು ಫೇಸ್ಗೆ ಹಚ್ಕೊಂಡು ಚೆಂದಾಗಿ ಮಸಾಜ್ ಮಾಡಬೇಕಾಗುತ್ತೆ. ನೀವು ಎಷ್ಟು ಚೆಂದ ಮಸಾಜ್ ಮಾಡ್ತೀರಿ ಅಷ್ಟು ಚೆಂದ ವಿಸಿಬಲ್ ರಿಸಲ್ಟ್ ಸಿಗುತ್ತೆ ನಿಮಗೆ. ಆಮೇಲೆ ಯಾವ ಥರ ಮಸಾಜ್ ಮಾಡಬೇಕು ಅನ್ನೋದನ್ನು ಸಹಿತ ನಾನು ನಿಮಗೆ ಹೇಳ್ಕೊಟ್ಟಿನಿ. ಎಲ್ಲ ವಿಡಿಯೋ ಒಳಗೆ ಆಲ್ಮೋಸ್ಟ್ ತೋರಿಸೀನಿ ನಾನು. ಸೊ ಯಾರು ನೋಡಿಲ್ಲ ಹೋಗಿ ನೋಡಿರಿ. ಗೊತ್ತಿಲ್ಲ ಅನ್ನೋರಿದ್ರು ಹೋಗಿ ನೋಡಿರಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಜಾಸ್ತಿ ನಾನು ಅದನ್ನು ಮಸಾಜ್ ಮಾಡೋದೆಲ್ಲ ತೋರಿಸ್ಕೊಂತ ಕುಂತೆ ಅಂತಂದ್ರೆ ವಿಡಿಯೋ ಭಾಳ ಲಾಂಗ್ ಆಗುತ್ತೆ, ನಿಮಗೂ ಕೂಡ ಬೇಸರ ಆಗುತ್ತೆ. ಯಾಕಂದ್ರೆ ಎಲ್ರಿಗೂ ಟೈಮ್ ಅನ್ನೋದು ಭಾಳ ಬಂಗಾರ ರೀ. ಟೈಮ್ ಯಾರ ಹತ್ರ ಇರೋದಿಲ್ಲ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ಬೇರೆ ವಿಡಿಯೋಗಳು ತೋರಿಸ್ತೀನಿ. ನನ್ನ ನೈಟ್ ಕ್ರೀಮ್ ಆಮೇಲೆ ಯಾವುದಾದ್ರು ಕ್ರೀಮ್ ಹಾಕಿರ್ತೀನಲ್ಲ ಬೇರೆ ಕ್ರೀಮ್. ಸೊ ಅದ್ರೊಳಗೆ ಹೋಗಿ ನೋಡ್ಬೋದಾ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿರಿ ರಿಸಲ್ಟ್ ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ನಿಮಗೆ ವಿಸಿಬಲ್ ರಿಸಲ್ಟ್ ಸಿಗುತ್ತೆ. ವಿಸಿಬಲ್ ರಿಸಲ್ಟ್ ಸಿಗಬೇಕಪ್ಪ ಅಂತಂದರೆ ಏನು ಮಾಡ್ಬೇಕಂದ್ರೆ ನೀವು ಮಸಾಜ್ ಮಾಡಬೇಕು ಚೆಂದಾಗಿ. ನೀವು ಎಷ್ಟು ಚೆಂದ ಮಸಾಜ್ ಮಾಡ್ತೀರಿ ಅಷ್ಟು ಚೆಂದ ನಿಮಗೆ ಫಸ್ಟ್ ಅಪ್ಲಿಕೇಶನ್ ಒಳಗೆ ಇದ್ರದ್ದು ವಿಸಿಬಲ್ ರಿಸಲ್ಟ್ ಸಿಗುತ್ತೆ. ನಿಮ್ಮ ಒಂದು ಸ್ಕಿನ್ನ ಟೆಕ್ಸ್ಚರ್ ಹೆಂಗಾಗುತ್ತಪ್ಪ ವಿದೌಟ್ ಅಂದರೆ ಯಾವುದೇ ಒಂದು ಕಲೆಗಳು ಇರಲಾರ್ದೇನೆ, ಯಾವುದೇ ಒಂದು ಓಪನ್ ಪೋರ್ಸಸ್ ಇರಲಾರ್ದೇನೆ ನಿಮ್ಮ ಸ್ಕಿನ್ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಟೆಕ್ಸ್ಚರ್ ಇಷ್ಟೊಂದು ಇಂಪ್ರೂವ್ಮೆಂಟ್ ಬರುತ್ತೆ. ಜಸ್ಟ್ ಒಂದು 3 ದಿನ ಮಾಡಿ ನೋಡಿರಿ. ಈ ಥರ ಹಾರ್ತೀರಿ, ನಿಮ್ಮ ಕಣ್ಣನ್ನು ನೀವು ನಂಬೋಕ್ಕಾಗೋಲ್ಲ. ಸೊ ಇದೇ ಥರ ನನ್ನ ಚಾನಲ್ನ ನೋಡಲಿಕ್ಕೆ, ನನ್ನ ವಿಡಿಯೋಸ್ನ ನೋಡಲಿಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಇಷ್ಟಪಡ್ತೀನಿ ಹೇಳಲಿಕ್ಕೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂದ್ಕೊಂಡೀನಿ. ಇದು ಬಂದುಬಿಟ್ಟು ನೀವು ನೈಟ್ ಮಾಡಬೇಕಾಗುತ್ತೆ. ನೈಟ್ ಈ ಥರ ಹಚ್ಕೊಂಡು ಮಲ್ಕೊಂಡ್ರಪ್ಪ ಅಂತಂದ್ರೆ ಬೆಳಗ್ಗೆ ಎಳೋದ್ರೊಳಗೆ ನಿಮಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಕ್ಕಿರುತ್ತೆ. ಇದನ್ನು ನೀವು ಫ್ರಿಜ್ ಒಳಗೇ ಸ್ಟೋರ್ ಮಾಡಬೇಕಾಗುತ್ತೆ. ನಿಮಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಮೆಸೇಜ್ ಮಾಡಿರಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಇದೇ ಥರ ಕ್ರೀಮನ್ನು ಮತ್ತೆ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.